ಡಬಲ್ ಎಮ್ ಎಮ್ ಬೀಡ್ಸ್ನ ತೊಗೊಂಡಿದ್ದೀನಿ. ಮತ್ತು ನಾನು ಸಿಲ್ವರ್ ಕಲರು ಥ್ರೆಡ್ನ ತೊಗೊಂಡಿದ್ದೀನಿ. ಮತ್ತು ಆರೆಂಜ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. 2 6 ಎಳೆ ತೊಗೊಂಡಿದ್ದೀನಿ. ನೀಡ್ಲು ಬಂದು 13 ನೋಡಿ ಬಟ್ಟೆಗೆ ಸೇರಿಸಿ ಈ ರೀತಿ ಲಾಕ್ನ ಮಾಡ್ಕೊಳ್ಳಿ. ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶನ ನೀವಿಲ್ಲಿ ಬಟ್ಟೆಗೆ ಸೇರಿಸಿ ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಚುಚ್ಚಿ ಮತ್ತೊಂದು ಸಲ ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ 3 ಚೈನ್ ಇದು ಸೀರೆ ಕುಚ್ಚಾಕಲಿಕ್ಕೆ 3 ಚೈನ ನಾವಿಲ್ಲಿ ಮಾಡ್ಕೋಬೇಕು. ಮತ್ತು ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ. ಸಿಂಗಲ್ ಲಾಕ್ ಮಾಡ್ಕೊಂಡ ನಂತರ 4 ಚೈನ್ ಹಾಕೋಬೇಕು. 4 ಚೈನ್ ಆದ ನಂತರ ಎಲ್ಲಿ ಬರುತ್ತಾ ನೋಡಿಕೊಂಡು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಮತ್ತು 4 ಚೈನ್ 3 4 ಎಲ್ಲಿ ಬರುತ್ತೆ ನೋಡಿಕೊಂಡು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶೆ. ಸಿಂಗಲ್ ಲಾಕ್ ಅಂದರೆ ಒಂದೇ, ಸಿಂಗಲ್ ಕ್ರೋಶೆ ಅಂತ ಹೇಳಿದ್ರು ಒಂದೇ. ಮತ್ತೆ 4 ಚೈನ್ ತಗೋಬೇಕು. ನೋಡಿ ಫಸ್ಟು 3 ಚೈನ್ ತಗೊಂಡಿದ್ದೀನಿ, ಆಮೇಲೆ 4 ಚೈನ್ ತಗೊಂಡಿದ್ದೀನಿ. ನೋಡಿ ಇದು ಆರ್ಚಿಗೆ 4 ಚೈನ್ ತಗೊಂಡಿದ್ದೀನಿ 3 ಟೈಮ್ಸು. ಇದು ಆರ್ಚಿಗೆ ಮತ್ತೆ 3 ಚೈನ್ ತಗೊಳ್ಳೋಣ. 1 2 3 ಚೈನ್ ತಗೊಂಡು ಎಲ್ಲಿ ಬರುತ್ತಾ ನೋಡಿಕೊಂಡು ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ. ಮತ್ತೆ 3 ಚೈನ ನಾವಿಲ್ಲಿ ತಗೋಬೇಕು. ಇದೊಂದು ಡಿಸೈನ್ ಬರುತ್ತೆ, ಅದಕ್ಕೆ ಇದು 3 ಚೈನ್ ಬೇಕಿತ್ತು, ಅದಕ್ಕೆ 3 ಚೈನ್ ತಗೊಂಡಿದ್ದೀನಿ. ಈಗ ತಗೊಳ್ಳೋದು ಕುಚ್ಚಿಗೆ 3 ಚೈನು ಎಲ್ಲಿ ಬರುತ್ತಾ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಸಿಂಗಲ್ ಲಾಕ್ ನಾವು ಸ್ಟಾರ್ಟಿಂಗ್ ಫಸ್ಟ್ ಏನು ಮಾಡ್ಕೋತೀವಿ ಅಲ್ಲಿ ಮಾತ್ರ 2 ಟೈಮ್ ಮಾಡ್ಕೊಳ್ಳಿ. ಮತ್ತೆ ಮಾಡಿದಾಗ ಲಾಕ್ನ ಮಾಡಿದಾಗ ಸಿಂಗಲ್ ಟೈಮ್ ಒಂದೊಂದು ಸಲ ಮಾಡ್ಕೊಳ್ಳಿ. ಎಂಡಿಂಗ್ ಮಾಡುವಾಗ ಅಲ್ಲಿ 2 ಟೈಮ್ಸ್ನ ನೀವು ಸಿಂಗಲ್ ಕ್ರೋಶನ ಸಿಂಗಲ್ ಲಾಕ್ನ 2 ಸಲ ಮಾಡ್ಕೊಳ್ಳಿ. ನೋಡಿ 3 ಆಯಿತು 4. ಇನ್ನು ಮತ್ತೆ 4 ಚೈನ್ನ ನಾವಿಲ್ಲಿ ತಗೋಬೇಕು. ಬೇಸ್ ವೆರಿ ಇಂಪಾರ್ಟೆಂಟ್. 3 4 ನೋಡಿ ನಾನಿಲ್ಲಿ 2 ನಾಟ್ ಹಾಕಿ 3 ಚೈನ್ 4 ಚೈನ್ 4 ಚೈನ್ 4 ಚೈನ್ 3 ಟೈಮ್ಸ್ ಇಲ್ಲಿ 1 ಟೈಮು 3 ಚೈನ್ ಹಾಕೊಂಡಿದ್ದೀನಿ ಕುಚ್ಚಿಗೆ, 3 ಟೈಮು 4 ಚೈನ್ ಹಾಕೊಂಡಿದ್ದೀನಿ ಅದು ಆರ್ಚಿಗೆ, ಮತ್ತು 3 ಚೈನ್ ಹಾಕ್ತೀನಿ. ಇಲ್ಲಿ ಒಂದು ಡಿಸೈನ್ ಬರುತ್ತೆ ಅದಕ್ಕೆ ಮತ್ತೆ 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ಮತ್ತೆ ಕುಚ್ಚಿಗೆ 3 ಚೈನ್ ಹಾಕಿದ್ದೀನಿ, ಮತ್ತು ಆರ್ಚಿಗೆ ಮತ್ತು 4 ಚೈನ್ನ 3 ಟೈಮ್ಸ್ ಹಾಕಿದ್ದೀನಿ. ಮತ್ತು ಇಲ್ಲೊಂದು ಡಿಸೈನ್ ಬರುತ್ತೆ, ಇಲ್ಲಿ 2 ಟೈಮ್ಸ್ ಲಾಕ್ ಮಾಡಿಬಿಟ್ಟಿದ್ದೀನಿ ಮರೆತು. ಮತ್ತು ಇಲ್ಲಿ ಕುಚ್ಚು ಬರುತ್ತೆ, ಇಲ್ಲಿ 3 ಟೈಮ್ಸ್ ನಾನು ಇದು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಆರೆಂಜ್ ಕಲರ್ ಥ್ರೆಡ್ನ ಬಳಸೋಣ. ಈ ರೀತಿ ಎಕ್ಸ್ಟ್ರಾ ಏನು ಥ್ರೆಡ್ ಇರುತ್ತೆ ಅದನ್ನು ಈ ರೀತಿ ಗ್ಲೂ ಹಾಕಿ ನೀವು ಹಿಂದೆ ಪೇಸ್ಟ್ನ ಮಾಡ್ಕೋಬೇಕು. ಸ್ವಲ್ಪ ಹಚ್ಚಿದ್ರೆ ಸಾಕು ಗ್ಲೂ. ಈ ರೀತಿ ಹಿಂದೆ ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡಿದ್ರೆ ಫಿನಿಶಿಂಗು ನಿಮಗೆ ನೀಟಾಗಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಆರೆಂಜ್ ಕಲರ್ ಥ್ರೆಡ್ನ ಬಳಸ್ತಾ ಇದ್ದೀನಿ. ನೋಡಿ ನಾವು ಎಲ್ಲಿ ಲಾಕ್ ಮಾಡಿದ್ವೋ ಡಬಲ್ ಲಾಕು ಅಲ್ಲೇ ಹೋಗಿ ಮೊದಲು ಒಂದು ಸಿಂಗಲ್ ಲಾಕ್ನ ನಾವಿಲ್ಲಿ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಅಂತಾದರೂ ಹೇಳ್ಬೋದು, ಸಿಂಗಲ್ ಕ್ರೋಶೆ ಅಂತಾದರೂ ನೀವಿಲ್ಲಿ ಕರಿಬೋದು. ಒಂದು ಸಿಂಗಲ್ ಲಾಕ್ನ ಇಲ್ಲಿ ಮಾಡ್ಕೋಬೇಕು. ಮಾಡಿಕೊಂಡು ನಂತರ ಚೈನ್ ಏನಿದೆ ಚೈನ್ ಇರತ್ತವು ಚೈನ್ 3 ಚೈನ್ ಹಾಕೊಳ್ಳೋಣ. ಬೇಕಿದ್ರೆ ನೋಡಿ ಚೈನಿಗೆ ಸೇರಿಸಿ ಒಂದು ಸಿಂಗಲ್ ಕ್ರೋಶನ ನಾವಿಲ್ಲಿ ಮಾಡ್ಕೋಬೋದು. ಅದು ಇನ್ನೂ ಸ್ಟಿಫಾಗಿ ಬರುತ್ತೆ. ಈ ರೀತಿ ಹೇಳ್ಕೊಳ್ಳಿ, ಟೈಟಾಗಿರುತ್ತದ. ಈಗ 3 ಚೈನ್ನ ಹಾಕೊಳ್ಳಿ. 3 ಚೈನ್ ಹಾಕಿ ಏನು ಲಾಕ್ ಇದೆ ಅಲ್ಲಿ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್
ಸಿಂಗಲ್ ಲಾಕ್ನ ಮಾಡಿಕೊಂಡು ನೀಡ್ಲೆ ಮೇಲೆ ನೋಡಿ 1 ಟೈಮ್ ಥ್ರೆಡ್ನ ಸುತ್ತಿ ನೋಡಿ ಈ ಕಂಬಕ್ಕೆ ಹಾಕಬೇಡಿ, ಕಾಣಿಸ್ತಾ ಇದೆಯಾ ನೋಡಿ, ಈ ಕಂಬಕ್ಕೆ ಹಾಕಕ್ಕೆ ಹೋಗಬೇಡಿ. ಈ ಕಂಬ ಬಿಟ್ಟು ಪಕ್ಕದ ಕಂಬಕ್ಕೆ ನೀವಿಲ್ಲಿ ಸಿಂಗಲ್ ಕ್ರೋಶನ ಕಂಬಗಳನ್ನ ಹಾಕ್ತಾ ಬರಬೇಕು, ಆರ್ಚ್ನ ಮಾಡ್ಕೊತಾ ಬರಬೇಕು. ನೋಡಿ ಇಲ್ಲಿಗೆ ನೀಡಲ್ನ ಹಾಕಿ ನಿಮಗೆ ಎಷ್ಟು ಲೆಂತ್ ಬೇಕೋ ಇಲ್ಲಿ ತ್ರಿಬಲ್ ಕ್ರೋಶ ಬೇಕಾದರೆ ನೀವು ಮಾಡ್ಕೋಬೋದು. ಲೆಂತು ಫಸ್ಟ್ ಏನು ಲೆಂತಲ್ಲಿ ತೊಗೊತೀರೋ ಅದೇ ಲೆಂತಲ್ಲಿ ನೀವು ಕಡೆವರೆಗೂ ಅದೇ ಲೆಂತಲ್ಲಿ ಇರಬೇಕು. ನೋಡಿ ಈ ರೀತಿ ಮಾಡಿಕೊಂಡು 1 ಟೈಮು ಥ್ರೆಡ್ನ ನೀಡ್ಲ ಮೇಲೆ ಥ್ರೆಡ್ನ ಸುತ್ತಕೊಂಡು ಕಂಬಗಳನ್ನ ಹಾಕ್ತಾ ಬರಬೇಕು. ಸೇಮ್ ಎಲ್ಲ ಒಂದೇ ಬಿಡ್ತಲ್ಲಿ ಇರಬೇಕು ಫ್ರೆಂಡ್ಸ್. ಈ ರೀತಿ ಒಂದು ಥ್ರೆಡ್ಡು ಬಿಡಬೇಡಿ, ಎಲ್ಲ ಆದಷ್ಟು ಸೇರಿಸ್ಕೊಂಡು ಕ್ರೋಶನ ಮಾಡ್ಕೊಳ್ಳಿ. ಇದು ಚಿಕ್ಕದು ಒಂದು ದೊಡ್ಡದು ತಗೊಳ್ಳೋದೆಲ್ಲ ಬೇಡ, ಒಂದೇ ಬಿಡ್ತು ಇಲ್ಲಿ ನಾವು ನೋಡ್ಕೋಬೇಕು. ಒಂದೇ ಬಿಡ್ತಲ್ಲಿ ಬರೋ ರೀತಿ ನಾವಿಲ್ಲಿ ನೋಡಿಕೊಂಡು ಕಂಬಗಳನ್ನ ಹಾಕ್ತಾ ಬರಬೇಕು. 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ನೀಡ್ಲ ಮೇಲೆ. ಚೈನ್ ಕೆಳಗಡೆಯಿಂದ ಬಂದು ನೀಡ್ಲ ಮೇಲೆ 3 ಥ್ರೆಡ್ ಇರುತ್ತೆ. 3 ಥ್ರೆಡ್ಡಲ್ಲಿ ಫಸ್ಟ್ ಏನು 2 ಥ್ರೆಡ್ ಇದೆ, 2 ಥ್ರೆಡ್ ಆನ್ ಮಾಡ್ಕೋಬೇಕು, ಮತ್ತು 2 ಥ್ರೆಡ್ ಇರುತ್ತೆ ಅದನ್ನ ಸೇರಿಸಿ ಆನ್ ಮಾಡ್ಕೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಬನ್ನಿ. ನೋಡಿ ಈ ರೀತಿ ಎಳ್ಕೊಳ್ಳಿ. 12 ಆಗಿದೆ. 12 ಆದಮೇಲೆ ನೋಡಿ ನಾವಿಲ್ಲಿ ಸಿಂಗಲ್ ಕ್ರೋಶನ ತಗೊಂಡಿದ್ದೀವಲ್ಲ, ನೋಡಿ ಈ ರೀತಿ ಇರುತ್ತೆ. ಇಲ್ಲಿ ಸಿಂಗಲ್ ಕ್ರೋಶನ ತಗೊಂಡಿರ್ತೀವಲ್ಲ ಅದಕ್ಕೆ ಸೇರಿಸಿ ನಾವಿಲ್ಲಿ ಸಿಂಗಲ್ ಕ್ರೋಶನ ನಾವಿಲ್ಲಿ ಹಾಕೋಬೇಕು. ಸಿಂಗಲ್ ಕ್ರೋಶನ ನಾವಿಲ್ಲಿ ತಗೋಬೇಕು. ತಗೊಂಡ ನಂತರ 5 ಚೈನ್ನ ನಾವಿಲ್ಲಿ 4 ಅಥವಾ 5 ಚೈನ್ ತಗೊಳ್ಳಿ. ತ್ರಿಬಲ್ ಕ್ರೋಶ ಮಾಡಿದ್ರೆ 5 ಚೈನ್ ತಗೊಳ್ಳಿ, ಇಲ್ಲಾಂದರೆ ಡಬಲ್ ಕ್ರೋಶ ಮಾಡಿದ್ರೆ 4 ಸಾಕು. ನೋಡಿ ಈ ರೀತಿ 4 ಚೈನ್ ಹಾಕೊಂಡ ನಂತರ ನೋಡಿ ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ. 4 ಚೈನ್ ಹಾಕಿದ ನಂತರ ಈ ಡಿಸೈನ್ನ ಉಲ್ಟಾ ಮಾಡ್ಕೊಳ್ಳಿ. ಈ ರೀತಿ ಉಲ್ಟಾ ಮಾಡಿಕೊಂಡು ನೋಡಿ ಇಲ್ಲಿ ಏನು ಗ್ಯಾಪ್ ಕಾಣಿಸ್ತಿದೆ 1 2 3 4 ಈ ರೀತಿ ಗ್ಯಾಪ್ ಇದೆಯಲ್ಲ, ಇದರಲ್ಲಿ 1 2 3 4 5 6 ಈ 6ನೇ ಗ್ಯಾಪಿಗೆ ನೀಡಲ್ನ ಹಾಕಿ ಇಲ್ಲಿ ಒಂದು ಸಿಂಗಲ್ ಕ್ರೋಶನ ನೀವಿಲ್ಲಿ ಮಾಡ್ಕೋಬೇಕು. ಮಾಡಿಕೊಂಡು ಇದನ್ನು ಈಗ ಸೀದಾ ಮಾಡ್ಕೋಬೇಕು. ಮೊದಲು ಮಾಡ್ಕೊತಿದ್ವಲ್ಲ ಆ ಕಡೆಗೆ ಸೀದಾ ಮಾಡ್ಕೋಬೇಕು. ಸೀದಾ ಮಾಡಿಕೊಂಡು 2 ಚೈನ್ನ ತಗೊಳ್ಳಿ. ಇಲ್ಲಿ 2 ಚೈನ್ 1 2 ಚೈನ್ನ ತಗೊಂಡು ನೋಡಿ ನೀಡ್ಲ ಮೇಲೆ ಒಂದು ಸಾರಿ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು ನೋಡಿ ಈ ಚೈನ್ ಹಾಕಿದ್ದೀವಲ್ಲ 4 ಚೈನು ಅದ್ರ ಕೆಳಗಡೆಯಿಂದ ಬಂದು ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು ಇಲ್ಲಿ ಕಂಬಗಳನ್ನ ಹಾಕ್ತಾ ಬರಬೇಕು. 2 ದಾರದಲ್ಲಿ 1 2 ದಾರದಲ್ಲಿ 1 ಮತ್ತು ನೋಡಿ 2 ದಾರದಲ್ಲಿ 1 2 ದಾರದಲ್ಲಿ 1 ಈ ರೀತಿ ಹಾಕೊಂಡ ನಂತರ ಒಂದು ಬೀಡನ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ನೀವು ಈ ಚೈನ್ ಹಾಕಿದ ನಂತರ ಇಲ್ಲಿ ಲಾಕ್ನ ಮಾಡಿಕೊಂಡು ಮತ್ತು ನೀವು ಸಿಲ್ವರ್ ಕಲರ್ ಆಗಿರ್ಬೋದು ಅಥವಾ ಬೇರೆ ಡಿಫ್ರೆಂಟ್ ಕಲರ್ನ ನೀವಿಲ್ಲಿ ಯೂಸ್ನ ಮಾಡ್ಕೋಬೋದು. ನಾನಿಲ್ಲಿ 1 mm ಬೀಡ್ಸ್ ಇವತ್ತು ಯೂಸ್ ಮಾಡ್ತಾಯಿದ್ದೀನಿ. 1 mm ಗೋಲ್ಡ್ ಬೀಡ್ಸ್ ಅಥವಾ ಪರ್ಲ್ ಕೂಡ ನೀವಿಲ್ಲಿ ಹಾಕ್ಕೊಬೋದು. ನೋಡಿ ಈ ರೀತಿ ಇನ್ಸರ್ಟ್ ಮಾಡಿಕೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಮತ್ತು ಚೈನ್ ಕೆಳಗಡೆ 4 ಚೈನ್ ಕೆಳಗಡೆಯಿಂದ ಬಂದು 2 ದಾರ 1 ಮಾಡ್ಕೊಳ್ಳಿ. ಮತ್ತು ನೋಡಿ ಈ 2 ದಾರ ಕೂಡ 1 ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕ್ರಿಯೇಟ್ ಆಗುತ್ತೆ. ಇವಾಗ ಮತ್ತೆ ನಾವಿಲ್ಲಿ ಒಂದು ಬೀಡನ್ನ ನಾವಿಲ್ಲಿ ಯೂಸ್ ಮಾಡಬೇಕು. ನೀವು ಏನಾದರೂ ವೈಟ್ ಇದ್ದರೆ ನಿಮ್ಮ ಸೀರೆಯಲ್ಲಿ ಪರ್ಲ್ನ ಯೂಸ್ ಮಾಡಿ, ಅಥವಾ ಗೋಲ್ಡ್ ಏನಾದರೂ ವರ್ಕ್ ಇದ್ದರೆ ಗೋಲ್ಡ್ ಬೀಡ್ಸ್ನ ನೀವಿಲ್ಲಿ ಯೂಸ್ ಮಾಡ್ಕೊಳ್ಳಿ. ಗೋಲ್ಡ್ ಬೀಡ್ಸ್ಗಿಂತ ಪರ್ಲ್ ಹಾಕಿದರೆ ವೈಟ್ ಪರ್ಲು ತುಂಬ ಎದ್ದು ಕಾಣಿಸುತ್ತೆ. ನೋಡಿ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಮತ್ತು ಈ 2 ದಾರ ಸೇರಿಸಿ ಕೂಡ 1ನ ಮಾಡ್ಕೊಳ್ಳಿ. ನೋಡಿ ಈ ರೀತಿ
ಮತ್ತು ಈಗ ಒಂದು ಬೀಡನ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ. ಮತ್ತೆ ನಾವಿಲ್ಲಿ ಒಂದು ಬೀಡನ್ನ ಹಾಕೋಬೇಕು. ಕಂಬ ಆದ ತಕ್ಷಣ ಒಂದು ಬೀಡನ್ನ ನಾವಿಲ್ಲಿ ಹಾಕೋಬೇಕು. ಆದಷ್ಟು ನಿಧಾನಕ್ಕೆ ತೋರಿಸಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಸ್ಕಿಪ್ ಮಾಡದೆ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತೀನಿ. ಎರಡು ದಾರದಲ್ಲಿ ಒಂದು, ಎರಡು ದಾರದಲ್ಲಿ ಒಂದು, ಇದೇ ರೀತಿ ಈ ಬೀಡ್ಸ್ಗಳು 8 ಬೀಡ್ಸ್ ಬರೋವರೆಗೂ, 8 ಅಲ್ಲ ಸಾರಿ 6 ಬೀಡ್ಸ್ ಬರೋವರೆಗೂ ಕಂಟಿನ್ಯೂ ಮಾಡಿ. ಸಾರಿ 8 ಬೀಡ್ಸ್ ಅಂತ ಮಾಡ್ತಿದ್ದೆ. 6 ಬೀಡ್ಸ್ ಬರೋವರೆಗೂ ನೀವು ಕಂಟಿನ್ಯೂ ಮಾಡಿ. ನೋಡಿ, ಒಂದೇ ತಾವಿದ್ರೆ ಈ ರೀತಿ ಜಗ್ಸ್ಕೊಳ್ಳಿ. ನೋಡಿ, ಇದು ಎಲ್ಲಿ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶನ ಮಾಡಿಕೊಂಡು ಚೈನಿಗೆ ಸೇರಿಸಿ ಸಿಂಗಲ್ ಕ್ರೋಶನ ಮಾಡಿಕೊಂಡು, ಸಿಂಗಲ್ ಕ್ರೋಶ ಇರೋ ಕಡೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಆವಾಗ ಡಿಸೈನ್ ಜಗ್ಗಲ್ಲ. ಬಟ್ಟೆಗೆ ಸೇರಿಸಿ ಸಿಂಗಲ್ ಲಾಕ್ನ ಮಾಡಿಕೊಂಡ್ರೆ ಫಿಟ್ಟಾಗಿ ಕೂರುತ್ತೆ. ನೋಡಿ, ಡಿಸೈನು ಈ ರೀತಿ ಬಂದಿದೆ. ನೀವಿಲ್ಲಿ ತ್ರಿಬಲ್ ಕ್ರೋಶ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ 3 ಚೈನ್ ಹಾಕೊಳ್ಳೋಣ. ಕುಚ್ಚಿಗೆ 3 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ನ ಮಾಡ್ಕೊಳ್ಳೋಣ. ಸಿಂಗಲ್ ಲಾಕ್ ಇರೋ ಕಡೆ ಸಿಂಗಲ್ ಲಾಕ್ನ ನಾವಿಲ್ಲಿ ಮಾಡ್ಕೊಳ್ಳೋಣ. ಮಾಡಿಕೊಂಡು ಇದೇ ರೀತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ತರ್ಟೀನ್ ಅಥವಾ 14 ಆರ್ಚ್ನ ನಾವಿಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ, ನೀಡ್ಲ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ತಕೊಂಡು ಎರಡು ದಾರ ಸೇರಿಸಿ ಒಂದು ಮತ್ತು ಈ ಎರಡು ದಾರ ಸೇರಿಸಿ ಒಂದು, ಮತ್ತು ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಳ್ಳಿ. ಎರಡು ದಾರ ಸೇರಿಸಿ ಒಂದು ಮತ್ತು ಎರಡು ದಾರ ಸೇರಿಸಿ ಒಂದು, ಕಡೆ ಕಂಬ ಲಾಸ್ಟ್ ಕಂಬ, ಎರಡು ದಾರದಲ್ಲಿ ಒಂದು, ಎರಡು ದಾರದಲ್ಲಿ ಒಂದು. ಇವಾಗ ನೋಡಿ, ಸಿಂಗಲ್ ಕ್ರೋಶ ಇರೋ ಕಡೆ ನೋಡಿ, ಈ ಚೈನಿಂದ ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿಗೆ ನಾವು ಇದನ್ನು ಲಾಕ್ನ ಮಾಡ್ಕೊಬೇಕು. ಲಾಕ್ನ ಮಾಡಿಕೊಂಡು 4 ಚೈನ್ 4 ಚೈನ್ ಹಾಕ್ಕೊಂಡು ಡಿಸೈನ್ನ ಬಟ್ಟೆ ಸೇರಿಸಿ ಡಿಸೈನ್ನ ಉಲ್ಟಾ ತಿರುಗಿಸ್ಕೊಬೇಕು. ಉಲ್ಟಾ ತಿರುಗಿಸ್ಕೊಂಡು ನೋಡಿ, 1 2 3 4 5 6 ಆರನೇ ಚೈನ್ ಆರನೇ ಕಂಬಕ್ಕೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಗೊಂಡು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಸಿಂಗಲ್ ಕ್ರೋಶನ ನೀವಲ್ಲಿ ಮಾಡ್ಕೊಳ್ಳಿ. ನೀಡಲ್ನ ಹಾಕಿ ಸಿಂಗಲ್ ಕ್ರೋಶನ ಮಾಡ್ಕೊಂಡ ನಂತರ ಮತ್ತೆ ಫ್ರಂಟಿಗೆ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು 2 ಚೈನ್ ನೀವಿಲ್ಲಿ ಹಾಕ್ಕೊಳ್ಳಿ. 1 or 2 ಚೈನ್ 2 ಚೈನ್ನ ಹಾಕ್ಕೊಂಡು ನಾವಿಲ್ಲಿ ಕಂಬ ಹಾಕ್ಕೊಂಡು ಮಾಡ್ಕೊಂಡಿದ್ದೀವಲ್ಲ ಇದೇ ರೀತಿ ಇಲ್ಲಿ ಕಂಟಿನ್ಯೂ ಮಾಡಬೇಕು. ಇಡ್ಲ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಬೇಕು. ಎರಡು ದಾರ ಸೇರಿಸಿ ಒಂದು, ಎರಡು ದಾರ ಸೇರಿಸಿ ಒಂದು ಬೀಡನ್ನ ನಾವೀಗ ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡಿಕೊಂಡು ಇಡ್ಲ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ಕೊಳ್ಳಿ.
ಎರಡು ದಾರದಲ್ಲಿ ಒಂದು, ಎರಡು ದಾರದಲ್ಲಿ ಒಂದು. ಮತ್ತು ನಾವು ನೀಡ್ಲಿಗೆ ಬಿಡ್ಸ್ನ ಹಾಕ್ಕೊಂಡು ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಳ್ಳಿ. ಥ್ರೆಡ್ನ ಸುತ್ಕೊಂಡು ಎರಡು ದಾರದಲ್ಲಿ ಒಂದು ಅಂದರೆ ಎರಡು ದಾರ ಸೇರಿಸಿ ಒಂದು ಮಾಡ್ಕೋಬೇಕು ಅಂತ. ಈ ಎರಡು ದಾರ ಸೇರಿಸಿ ಒಂದು. ಮತ್ತೆ ಒಂದು ಬೀಡನ್ನ ನಾವಿಲ್ಲಿ ಹಾಕೋಬೇಕು. ನೋಡಿ, ಈ ರೀತಿ ಬೀಡನ್ನ ಸೆಂಟ್ ಮಾಡಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಚೈನ್ ಕೆಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ. ಎರಡು ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ. ಎರಡು ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ. ಲಾಸ್ಟ್ ಬೀಡು ಎರಡು ದಾರದಲ್ಲಿ ಒಂದು ಮತ್ತು ಈ ಎರಡು ದಾರದಲ್ಲಿ ಒಂದು. ನೋಡಿ, ಈ ರೀತಿ ಆದ ನಂತರ ಬಟ್ಟೆಗೆ ಸೇರಿಸಿ ಚೈನ್ಗೆ ಸೇರಿಸಿ ಎಲ್ಲಿ ಬರುತ್ತೆ ನೋಡಿಕೊಂಡು ಚೈನ್ಗೆ ಸೇರಿಸಿ ಸಿಂಗಲ್ ಕ್ರೋಶನ ನಾವಿಲ್ಲಿ ಮಾಡ್ಕೊಬೇಕು. ಮಾಡಿಕೊಂಡು ಸಿಂಗಲ್ ಕ್ರೋಶ ಇರೋ ಕಡೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಟೈಟಾಗಿ ಮಾಡ್ಕೊಳ್ಳಿ. ಮಾಡಿಕೊಂಡು ಚೈನ್ ಹಾಕ್ಕೊಳ್ಳಿ ಕುಚ್ಚಿಗೆ. ಚೈನ್ ಹಾಕ್ಕೊಂಡು ನೋಡಿ, ಈ ರೀತಿ ಚೈನ್ ಹಾಕ್ಕೊಂಡು ಲಾಕಿರೋ ಕಡೆ ಲಾಕ್ನ ಮಾಡ್ಕೊಳ್ಳಿ. ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಸಿಂಗಲ್ ಲಾಕ್ನ 2 ಟೈಮ್ಸ್ ತಗೊಳ್ಳಿ. ಇದು ಎಂಡಿಂಗ್ ಅಲ್ವಾ ಈ ಡಿಸೈನು, ಅದರಿಂದ 2 ಟೈಮ್ಸ್ ಸಿಂಗಲ್ ನಾಟ್ನ ನೀವಿಲ್ಲಿ ತಗೊಬೇಕು. 1 ಟೈಮ್ ಹಾಕ್ಕೊಂಡ್ರು ಬಿಚ್ಚಾಗೋ ಸಾಧ್ಯತೆ ಜಾಸ್ತಿ, ಅದರಿಂದ 2 ಟೈಮ್ ಹಾಕ್ಕೊಂಡ್ರೆ ಅಷ್ಟು ಈಸಿಯಾಗಿ ಓಪನ್ ಆಗೋಲ್ಲ. ನಾಟ್ನ ಹಾಕ್ಕೊಂಡು ನೋಡಿ, ನಾಟ್ನ ಹಾಕ್ಕೊಂಡು 3 ಚೈನ್ ಹಾಕಿ ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. 3 ನಾಟ್ ಹಾಕಬೇಕು. 3 ಚೈನ್ ಹಾಕಿ ನೋಡಿ, 3 ಚೈನ್ ಹಾಕಿ ಥ್ರೆಡ್ನ ಎಳ್ಕೊತೀರಲ್ಲ, ಈ ರೀತಿ ಎಳೀರಿ. ಟೈಟಾಗಿ ಕೂರುತ್ತೆ. ಗ್ಲೂ ಹಾಕಿ ಬ್ಯಾಕ್ ಸೈಡ್ಗೆ ಸ್ವಲ್ಪ ಗ್ಲೂ ಹಾಕಿ ಬ್ಯಾಕ್ ಸೈಡ್ಗೆ ಪೇಸ್ಟ್ನ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಗಟ್ಟಿಯಾಗಿ ಕೂರುತ್ತೆ. ಈ ರೀತಿ ಎಕ್ಸ್ಟ್ರಾ ಏನು ಥ್ರೆಡ್ ಇದೆ ಅದನ್ನೆಲ್ಲ ಈ ರೀತಿ ಪೇಸ್ಟ್ನ ಮಾಡ್ಕೊಳ್ಳಿ. ನೀವು ಇಲ್ಲಿ ಕಲರು ಚೇಂಜ್ ಮಾಡಿ ಈ ಡಿಸೈನ್ನ ಮಾಡಿಕೊಂಡ್ರು ಇಲ್ಲೂ ಅಷ್ಟೇ ಗ್ಲೂ ಹಾಕಿ ಪೇಸ್ಟ್ನ ಮಾಡ್ಕೋಬೇಕು. ಸಿಂಗಲ್ ಹಾಕಿ ಮಾಡ್ಕೊಂಡಾಗ ಗ್ಲೂ ಹಾಕಿ ಪೇಸ್ಟ್ ಮಾಡಿಕೊಂಡ್ರೆ ಅದು ಸ್ಟಿಫಾಗಿ ಕೂರುತ್ತೆ. ಈ ರೀತಿ ನೋಡಿ, ಈ ರೀತಿ ಬಂದಿದೆ ಸೆಕೆಂಡ್ ಡಿಸೈನು, ಸೆಕೆಂಡ್ ಸ್ಟೆಪ್ ಡಿಸೈನು. ಇಲ್ಲಿ ಕುಚ್ಚನ್ನ ಕಟ್ಕೊಳ್ಳಿ ಅಷ್ಟೇ. ಕುಚ್ಚು ಬೇಡ ಅಂತ ಹೇಳಿದ್ರೆ ಇದು ಸ್ಕಿಪ್ ಮಾಡಿ ಇದೇ ಫುಲ್ಲು ಕಂಟಿನ್ಯೂ ಮಾಡ್ಬೋದು. ನಿಮ್ಗೆ ಹೇಗೆ ಬೇಕಾದರೂ ಮಾಡ್ಕೋಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.